ಕೊಡಿ ಸೈ ಶೀಘ್ರದಿ ಪಲಾಯನಕ್ಕೆ ಅಪ್ಪಣೆ ಕೊಡಿ ಸೈ ಶೀಘ್ರದಿ ಕೇಳು ಏನು ಬಾವ? ಕಮಲೇಶ್ವರ ಏನು ಬಾವ? ಸುಯೋಧನ ಅದೆಲ್ಲ ನಾನೇ. ಬಾವ ಏನು ನೀವು ಬಾವ ಅಲ್ಲ, ನೀವು ನಮ್ಮ ಅಪ್ಪ. ಸಂಬಂಧ ಬೇರೆ ಮಾಡಿದ್ರೆ ಜಾಗ್ರತೆ ಅಲ್ಲ ಬಾವ, ಮತ್ತೆ ಏನಾದ್ರೂ ಮಾಡ್ಬೇಕು. ಆ ಪಾಠದಲ್ಲಿ ಉಳಿಸಬೇಕು ಬಾವ. ನಾನು ಅವ ಭಾಷೆ ಹಾಕುವಾಗ ನಾನು ಹೋಗ್ಲಿಕ್ಕೆ ಆಗ್ತದ? ಭಾಷೆ ಹಾಕಬೇಡ ಅಂತ ಹೇಳಲಿಕ್ಕೆ. ಅವ ಅಲ್ಲಿ ಭಾಷೆ ಹಾಕಿದ್ದಾನೆ, ಇಲ್ಲಿ ಬಂದು ಆ ಕೆಲಸ ಮಾಡ್ತಾನೆ ಬಾವ. ನನ್ನ ಪ್ರಾಣ ಹೋಗ್ತದೆ ಬಾವ. ನಾನು ಇಲ್ಲಿ ಇರುವುದಿಲ್ಲ, ಮತ್ತೆ ನಾನು ಎಲ್ಲಿಗಾದ್ರೂ ಹೋಗುದು, ಸಿಂಧು ದೇಶಕ್ಕೆ ಹೋಗ್ತೇನೆ. ಹೋಗಿ ಬಾವ ಅಲ್ಲಿ ಬೇಡಿ ಆದ್ರೂ ತಿಂತೇನೆ. ಮನುಷ್ಯನಿಗೆ ಒಂದು ಪ್ರಾಣದ ಬೆಲೆ ಗೊತ್ತಾದ್ರೆ ಉಂಟವ, ಬೇಡಿ ತಿನ್ನುವುದು. ಮತ್ತೇನು ಮಾಡುದು? ಸಿಂಧು ದೇಶವನ್ನು ಆಳಿದ ನೀನು ಬೇಡಿ ತಿನ್ನುವುದು. ಸಿಂಧು ದೇಶವನ್ನು ಆಳ್ತಾ ಇದ್ದೆ, ಪ್ರಾಣ ಹೋದ್ರೆ ಯಾರನ್ನು ಆಳುವುದು? ಹಾಗಾಗಿ ಆ ಸಿಂಧು ದೇಶದಲ್ಲಿರುವಂತಹ ಗುಡ್ಡ ಬೆಟ್ಟ ಎಲ್ಲವನ್ನು ತಿರುಗಿ ಎತ್ತರವಾದಂತಹ ಪ್ರದೇಶದಲ್ಲಿ ಸೇರಿ ಅಲ್ಲಿ ಕೂತು ಓಂ ನಮ ಶಿವಾಯ ಅಂತ ಮಂತ್ರ ಹೇಳಿ ಯಾರಾದ್ರೂ ತಂದುಕೊಂಡು ಯಾರಾದ್ರೂ ತಿಂದು ಅಲ್ಲಿ ಅದು ಬರ್ತದೆ. ಇಂದಿನ ಚಂಚುವುದಕ್ಕೆ ಭೀಮಾರ್ಜುನ ಅವರಿಂದಲೇ ನೀನೊಬ್ಬ ಗಂಡಸೇನೋ ಅಲ್ವಾ ಬಾವ? ಹೌದು ಅಂತಾದ್ರೆ ಹೆದರು ಪುಕ್ಕರನಂತೆ ಹೆದರ್ತಾ ಇದ್ಯಾ? ಹೆಣ್ಣು ಮಕ್ಕಳ ರೀತಿಯಲ್ಲಿ ಅಳುತ್ತಾ ಇದ್ದಿ. ನಾನು ಅಳುವುದೇನು? ಮತ್ತಂತದ್ದು ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರು? ಅದು ಕಣ್ಣೀರಲ್ಲ, ಮತ್ತೆ ಆನಂದ ಬಾಷ್ಪಕ್ಕೆ ಯಾರು ನಿನ್ನ ಅಪ್ಪ ಬಂದಿದ್ದಾರೆ ಇಲ್ಲಿಗೆ? ಮತ್ತೆ ಆನಂದ ಬಾಷ್ಪ ಎಂತದು? ಇರ್ಲಿ, ಚಕ್ರವ್ಯೂಹದ ಕೋಟೆಯೊಳಗೆ ತಟಸ್ಥನಾಗಿ ಕಾಲಭೈರವರಂತೆ ನಿಂತ ನೀನು ಈ ಹೊತ್ತಿಗೆ ಹೇಡಿಯಂತೆ ಹರಚುತ್ತಾ ಇದ್ದಿ. ಆವಾಗ ಕಾಲಭೈರವ, ಈಗ ಬರೇ ಭೈರವ. ಯಾರು ಬರುವವರು? ಒಬ್ಬ ಬಂಡಿಯ ಅನ್ನವನ್ನು ತಿಂದವ, ಇನ್ನೊಬ್ಬ ಮೀನಿನ ಕಣ್ಣನ್ನು ಗೆದ್ದವ. ಈ ಮೀನು ಹಿಡಿದವರು, ಬೇಡಿ ತಿಂದವರು, ಸೈಂಧವನನ್ನು ಕೊಲ್ಲುವುದಕ್ಕೇನು ಸೈಂಧವ ಗತಿ ಇಲ್ಲವರ? ಸೈಂಧವ ಏನೇ ಇರಲಿ, ಸೈಂಧವನಿಗೆ ಗಟ್ಟಿಯಾಗಿ ನಿಂತವ, ಅವನಿಗೆ ಹೆಗಲಾಗಿ ನಿಂತವ ಹಸ್ತಿನೆಯ ಸಾರ್ವಭೌಮಕ ಸುಯೋಧನ. ನೋಡುವ, ನಿನ್ನನ್ನೊಮ್ಮೆ ಮುಟ್ಟಿ ನೋಡ್ಲಿ, ಮುಟ್ಟಿ ನೋಡ್ಲಿಯ? ಮುಟ್ಟುವುದಿಲ್ಲ, ಮುಟ್ಟಲಾಗದು, ಮುಟ್ಟಬಾರದು. ಹೇಗೆ ಗೊತ್ತಾ? ಸಾಮರ್ಥ್ಯವೇಕೆ ತೋರನ್ನು ಬಿಡುತ್ತೇವನು ನೀ ಮರುಳಾದಿಯಲ್ಲ. ಪಾಂಡವರು ಆಡಿದ ಮಾತಿಗಲ್ಲ ನಾವೆಲ್ಲ ಚಿಂತೆಯನ್ನೇ ಮಾಡುವುದು. ಹೌದು ಅಂತಾದ್ರೆ ಅವರು ಭಾಷೆ ಹಾಕಿದ್ದು ಒಂದ ಎರಡ? ಎಷ್ಟು ಭಾಷೆ ಹಾಕಲಿಲ್ಲ, ಬಹಳಷ್ಟು ಭಾಷೆ ಹಾಕಿದ್ದಾರೆ. ಹಿಂದೆ ತುಂಬಿದ ಸಭೆಯಲ್ಲಿ ಪಾಂಚಾಲಯ ಸೀರೆ
ಭೀಮ ಹೇಳಿದ್ದಾನೆ, ದುರ್ಯೋಧನನ ಕರುಳನ್ನು ತೋಡಿ ತೆಗೀತೇನೆ, ಸುಯೋಧನನ ತೊಡೆಯನ್ನು ಗದೆಯಿಂದ ಮುರಿಯುತ್ತೇನೆ. ಮುರಿದಿದ್ದಾನ? ಆಗಲಿಲ್ಲ, ಸಮಯ ಬರಲಿಲ್ಲ. ಸಮಯ ಬರಲಿಲ್ಲಲ್ಲ, ಕೂಡುವುದಿಲ್ಲ. ಅವರದ್ದೆಲ್ಲ ದಂಬಾಚಾರದ ಮಾತುಗಳು. ಆ ದಂಬಾಚಾರದ ಮಾತುಗಳಿಗೆ ಯಾರೂ ಭ್ರಾಂತರಾಗಬೇಕಾದಂತಹ ಅನಿವಾರ್ಯತೆ ಇಲ್ಲ. ನಿನಗೆ ಹೆದರಿಕೆ ಆಗುತ್ತದೆ, ಧೈರ್ಯ ಬರುವುದಿಲ್ಲ ಅಂತ ಆದ್ರೆ ಕೊರುವನು ನಾವಾತ ಗರುಗಲೆಂದಾಗಿ, ಕೊರುವನು ನಾವಾತ ಗರುಗಲೆಂದಾಗಿ, ಎಲ್ಲರೂ ಬಂದ ನವನೆಡೆಗೆ ಅವನೆಡೆಗೆ ಕರುಡಿಯಾಟ ಆರ್ಯನ ಬಲವುಂಟು ನಮಗೆ, ರಕ್ತ ಬಂಧವಾಗಿ ನಮಗೆ ಹಿಂದಿನಲಿ ಮಾವಯ್ಯ. ಓ ಮಾವಯ್ಯ, ಕೇವಲ ನನ್ನ ಪರಾಕ್ರಮದ ಬಗ್ಗೆ ಅಚಲವಾದ ವಿಶ್ವಾಸದಿಂದ ನಿನಗೆ ಧೈರ್ಯೋಕ್ತಿಯನ್ನು ತುಂಬುತ್ತಾ ಇರುವುದು ನಾನು ಖಂಡಿತವಾಗಿಯೂ ಅಲ್ಲ. ಮತ್ತೆ ಪೋಲ ಗುರುಗಳೆನಿಸಿಕೊಂಡವರು, ಶಾಪಾದಪಿ ಶರಾದಪಿ ಎನಿಸಿಕೊಂಡಂತಹ ಆಚಾರ್ಯ ದ್ರೋಣರು, ನಮ್ಮ ಕುಲಗುರುಗಳು ಈ ಹೊತ್ತಿಗೆ ನಮ್ಮ ಸೇನೆಗೆ ಸೇನಾಧಿಪತಿಯಾಗಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅಂತ ಆದ್ರೆ ಹೇಗೆ? ವಜ್ರ ಪಂಜರದಲ್ಲಿ ಸೈಂಧವ ಹಾಗೂ ಕೌರವಾದಿಗಳನ್ನು ಕಟ್ಟಿ ಬೆಳೆಸಿದಂತೆ ಅವರ ಪ್ರೀತಿ ಎನ್ನುವಂತಹ ವಜ್ರ ಪಂಜರದಲ್ಲಿ ನಾವು ಬಂಧಿತರಾಗಿದ್ದೇವೆ. ಹೌದು, ಈ ವಜ್ರ ಪಂಜರವನ್ನು ಭೇದಿಸುವುದಕ್ಕೆ ಅರ್ಜುನನೇನು ಸಾಕ್ಷಾತ್ ಕೃಷ್ಣನೇ ಒಂದೊಮ್ಮೆಗೆ ಮನಸ್ಸು ಮಾಡಿದರು. ಪ್ರಳಯ ಕಾಲದ ಭೈರವನಂತೆ ಶೋಭಿಸುವ ಗುರುಗಳನ್ನು ಭೇದಿಸುವುದಕ್ಕೆ ಅಸಾಧ್ಯವೇ ಸರಿ, ಹೌದಲ್ಲ? ಹಾಗಾದ್ರೆ ನನಗೆ ಅರ್ಥ ಆಗುತ್ತದೆ. ಬಾಯಲ್ಲಿ ಹೇಳ್ತಾ ಇದ್ದಿ ಅದೌದು 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 ಅಂತ, ಒಳಗಿಂದ ಹೆದರ್ತಾ ಇದ್ದಿ. ಪುಕು ಪುಕು ಅಂತ ಹೇಳಿದ್ರೆ ಅದೇ ಹೆದರಿಕೆ, ಮತ್ತೆ ಪುಕು ಪುಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಅರ್ಥ ಉಂಟಾ? ಏನು ಅಂತ ಹೇಳಲಿಕ್ಕೆ ನಿನಗಾಗುವುದಿಲ್ಲ, ನೀನು ಹೆದರಿದ್ದಿ. ನನಗೆ ಅರ್ಥ ಆಗುತ್ತದೆ, ಯಾಕೆ ಆದ್ರೂ ನಿನಗೆ ಹೆದರಿಕೆ ಆಗಿದೆ. ಹೆದರಬೇಡ, ನಾನು ನೀನು ಅಂತಲ್ಲ, ಸಮಗ್ರವಾದಂತಹ ಕುರುಸೇನೆ ಗರಡಿಯಾಚಾರ್ಯನ ಬಿಡದಿಯನ್ನು ಸೇರೋಣ. ಬನ್ನಿ ಹೀಗೆ